ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಂಗಳೂರಿನ ಕೋಟೆಯಲ್ಲಿದ್ದೀನಿ. ಓಕೆ, ಬೆಂಗಳೂರಿನ ಕೋಟೆ ಕೆ ಆರ್ ಮಾರ್ಕೆಟಲ್ಲಿದೆ. ನೀವು ನೋಡ್ಬೋದು, ಇದನ್ನು ಕಟ್ಟಿರ್ತಕ್ಕಂಥವ್ರು ನಮ್ಮ ನಾಡಪ್ರಭು ಕೆಂಪೇಗೌಡವರು 15ನೇ ಶತಮಾನದಲ್ಲಿ ಕಟ್ಟಿದ್ದಾರೆ. ಸೊ ಅದಾದ ನಂತರ ಟಿಪ್ಪು ಸುಲ್ತಾನ್ ಅವ್ರನ್ನ ಇದನ್ನು ರಿನೋವೇಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ನೋಡ್ಬೋದು, ನೀವು ದ್ವಾರ ಬಾಗಿಲನ್ನು ನೋಡ್ಬೋದು. ದ್ವಾರ ಬಾಗಿಲು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ, ಯಾಕಂದರೆ ಇದಕ್ಕೆ ಚೂಪಾದಂತಹ ಕಬ್ಬಿಣದ ಸಲಾಕೆಗಳನ್ನು ಜೋಡಿಸಲಾಗಿದೆ. ಯಾಕಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಯುದ್ಧ ನಡಿಬೇಕಾದ್ರೆ ಗೇಟೆಯನ್ನು ಒಳನುಗ್ಬೇಕಂದ್ರೆ ಶತ್ರುಗಳು ಆ ಟೈಮಲ್ಲಿ ಅವರು ಆನೆಗಳನ್ನ ಉಪಯೋಗಿಸ್ತಾಯಿದ್ರು. ಆನೆಗಳನ್ನು ಉಪಯೋಗಿಸ್ಕೊಂಡು ದ್ವಾರ ಬಾಗಿಲನ್ನು ಮುರಿತಾಯಿದ್ರು. ಸೊ ಆ ಟೈಮಲ್ಲಿ ಈ ಚೂಪಾದಂತಹ ಒಂದು ಕಬ್ಬಿಣ ಸಲಾಕೆಗಳು ಆನೆಗಳಿಗೆ ಚುಚ್ಚಿ ಆನೆಗಳು ಸಾವನ್ನಪ್ಪೋ ಥರ ನೋಡ್ಕೋತಾ ಇದ್ರು. ಇದೊಂಥರ ಯುದ್ಧದ ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ನಾವು ಎಂಟ್ರಿ ಆದ ತಕ್ಷಣ ಕಂಡುಬರೋದೇ ಒಂದು ಗಣೇಶನ ದೇವಸ್ಥಾನ. ಅದ್ರ ಮುಂದ್ಗಡೆ ಇಲ್ಲಿಯ ಒಂದು ವಿಗ್ರಹ ಅಂತ ಹೇಳ್ಬೋದು. ನೋಡ್ಬೋದು ನೀವು ಕೋಟೆ ಗೋಡೆಗಳು ಎಷ್ಟು ಎತ್ತರವಾಗಿದ್ದಾವೆ. ಸೊ ಹಾಗೆ ನೋಡ್ತಾ ಹೋದರೆ ಹಾಗೆ ಗೇಟ್ಗಳು ಬರ್ತವೆ, ದೊಡ್ಡದಾದಂತಹ ಗೇಟ್ಗಳು. ಇಲ್ಲಿ ನೋಡ್ಬೋದು ದ್ವಾರಪಾಲಕರು ಕೂತ್ಕೊಳ್ಳೋಕೆ ಮತ್ತು ಇನ್ನಿತರ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಜಾಗಗಳನ್ನು ಮಾಡ್ಕೊಂಡಿದ್ದಾರೆ. ಓಕೆ, ಹಾಗೆ ಇದರೊಳಗಡೆ ಹೋಗೋಣ. ಸೊ ಇಲ್ಲಿ ವಿಗ್ರಹಗಳನ್ನ ನೋಡ್ಬೋದು. ನೋಡಿ ಕೋಟೆ ಎಷ್ಟು ತುಂಬ ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ. ಹಾಗೆ ಮುಂದೆ ಹೋಗ್ತಾ ನೋಡೋಣ. ಈಗ ಲೆಫ್ಟ್ ಸೈಡ್ ವ್ಯೂನ ತೊಗೊಳ್ಳೋಣ. ಆ್ಯಕ್ಚುಲಿ ಮುಂಚೆ ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಇತ್ತು, ಆದರೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೋಸ್ಕರ ಮೇಲ್ಗಡೆ ಹೋಗೋಕ್ಕೆ ಯಾರಿಗೂ ಅವಕಾಶ ಇಲ್ಲ. ನಾನು ಕೇಳಿದೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ, ಮುಂಚೆ ಹೋಗ್ಬೋದಾಗಿತ್ತು ಬಟ್ ಇವಾಗ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನೋಡ್ಬೋದು ನೀವು ಎಷ್ಟು ಎತ್ತರವಾದಂತಹ ಕೋಟೆಗಳಿದ್ದಾವೆ. ಕೋಟೆ ಗೋಡೆಗಳು ತುಂಬ ಚೆನ್ನಾಗಿದ್ದಾವೆ. ಅಲ್ಲಿ ಹೋದರೆ ಒಂದು ಸ್ವಲ್ಪ ಪೀಸ್ ಅನಿಸುತ್ತೆ, ಯಾಕಂದರೆ ಹೊರಗಡೆ ಟ್ರಾಫಿಕ್ ಎಲ್ಲ ಇರುತ್ತೆ. ಬಟ್ ಒಳಗಡೆ ಬಂದ ತಕ್ಷಣ ಈ ಕೋಟೆ ಗೋಡೆಗಳು ಅವನ್ನ ತಡೆಯುತ್ತೆ. ಆಗಿನ ಕಾಲದಲ್ಲಿ ಕೋಟೆ ಹತ್ರ ನೀರು ಎಲ್ಲಿ ಸಿಗುತ್ತೆ ಅಂತ ಕಂಡು ಹಿಡಿಬೇಕಾದ್ರೆ ಆ ಕೋಟೆ ಮೇಲೆ ಚಿತ್ರಗಳನ್ನು ನೋಡಬೇಕಾಗಿತ್ತು. ಯಾಕಂದರೆ ಈ ಥರ ಮೀನುಗಳ ಚಿತ್ರ ಎಲ್ಲಿ ಕೋಟೆ ಮೇಲೆ ಇರುತ್ತೋ ಅಲ್ಲಿ ಹತ್ತಿರದಲ್ಲಿ ನೀರಿದೆ ಅಂತ ಅರ್ಥ. ಈಗ ನೀವು ನೋಡಿದ್ರೆ 3 ಮೀನುಗಳು ಒಟ್ಟಿಗೆ ಸೇರಿದ್ದು. ಅದರ ಅರ್ಥ ಏನಂದರೆ 3 ಕಡೆ ನೀರು ಇದೆ ಅಂತ ಅರ್ಥ. ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂತಹ ಕೋಣೆಗಳು ಆಗಿನ ಕಾಲದಲ್ಲಿ ಕೈದಿಗಳನ್ನ ಬಂಧಿಸ್ತಾ ಇದ್ರು. ಸೊ ಅದಕ್ಕೋಸ್ಕರ ಮಾಡಿದ್ರು ಇದನ್ನ. ಇದಿಷ್ಟು ಬೆಂಗಳೂರಿನ ಕೋಟೆಯ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.